ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುಭ್ಯೋ ನಮಃ. ಆತ್ಮೀಯರೇ, ಇಂದು 28ನೇ ತಾರೀಕು 5ನೇ ತಿಂಗಳು 2026ನೇ ಇಸ್ವಿ ಗುರುವಾರ. ಈ ದಿವಸದ ಪಂಚಾಂಗ ಹೇಗಿದೆ ಹೇಳುವಂತಹದ್ದನ್ನು ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿ ಆಗಿರತಕ್ಕಂಥದ್ದು. ವಾರ ಗುರುವಾರವಾಗಿದೆ. ಈ ದಿವಸ ನಕ್ಷತ್ರ ಚಿತ್ರಾ ನಕ್ಷತ್ರ ಇದೆ. ಈ ದಿವಸದ ಯೋಗವನ್ನು ನೋಡುವಾಗ ವರಿಯಾನ್ ನಾಮ ಯೋಗ ಇದೆ. ಬಾಲವ ಉಪರಿ ಕೌಲವ ಕರ್ಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆಯಲ್ಲಿ ಗುರುಪ್ರದೋಷವಾಗಿರತಕ್ಕಂಥದ್ದು. ಖಗೋಳ ಏನು ಹೇಳ್ತದೆ? ಮೇಷರಾಶಿಯಲ್ಲಿ ಕುಜ, ವೃಷಭ ರಾಶಿಯಲ್ಲಿ ರವಿ ಬುಧರು, ಮಿಥುನ ರಾಶಿಯಲ್ಲಿ ಗುರು ಶುಕ್ರರು, ಕರ್ಕಾಟಕ ರಾಶಿಯಲ್ಲಿ ಇವತ್ತಿನ ದಿವಸ ಮಾಂದ್ಯೋದಯ, ಸಿಂಹರಾಶಿಯಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿ ಚಿತ್ರಾ ನಕ್ಷತ್ರದಲ್ಲಿ ಅರ್ಥಾತ್ ಕನ್ಯಾ ರಾಶಿಯಲ್ಲಿ ಚಂದ್ರ, ತುಲಾ ವೃಶ್ಚಿಕ ಧನು ಮಕರ ಈ ರಾಶಿಗಳೆಲ್ಲವೂ ಶೂನ್ಯ ರಾಶಿ, ಕುಂಭರಾಶಿಯಲ್ಲಿ ಎಂದಿನಂತೆ ರಾಹು, ಮೀನರಾಶಿಯಲ್ಲಿ ಶನಿ ಮಹಾತ್ಮ. ಇದು ಖಗೋಳದ ಸ್ಥಿತಿಯಾಗಿರ್ತಕ್ಕಂಥದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಯವರ ಫಲಾಫಲಗಳು ಯಾವ ರೀತಿಯಲ್ಲಿದೆ ಹೇಳುವಂತಹದ್ದನ್ನು ನೋಡೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಅಂಗಾರಕ ಸ್ವಕ್ಷೇತ್ರದಲ್ಲಿದ್ದಾನೆ. 7.5 ನಡೀತಾ ಇದೆ. ಬೆಂಕಿಯಿಂದ ಹಲವಾರು ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ, ಅಥವಾ ಕೈಕಾಲುಗಳನ್ನು ಸುಟ್ಕೊಳ್ತೀರಿ, ಕೆಲಸ ಕಾರ್ಯಗಳು ಆಗೋದಿಲ್ಲ. 7.5 ಅಪವಾದಗಳು, ಅವಮಾನ ಆಗ್ತದೆ, ಅಪವಾದವನ್ನು ಹೊರಬೇಕಾಗ್ತದೆ, ಬಂಧು ಬಾಂಧವರನ್ನು ದೂರ ಮಾಡ್ಕೊಳ್ತೀರಿ. ವ್ಯಾಪಾರಸ್ಥರಿಗೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ರಸ್ತೆಯ ಆಚೆ ಈಚೆ ಎರಡೂ ಭಾಗದಲ್ಲಿ ವ್ಯಾಪಾರಿ ವಸ್ತುಗಳನ್ನು ಹಾಕಿಕೊಂಡು ವ್ಯಾಪಾರವನ್ನು ಮಾಡ್ತಾ ಇರ್ತೀರಿ. ಅಂಥವರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕೊಟ್ಟಿತ್ತು. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 9. ಕೆಂಪು ಬಣ್ಣದ ವಸ್ತುಗಳೆಲ್ಲವೂ ನಿಮಗೆ ಹಿತಕರವಾಗಿರ್ತದೆ. ನಿಮ್ಮ ಆರೋಗ್ಯಕ್ಕೆ ನೆಮ್ಮದಿಗೋಸ್ಕರವಾಗಿ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ ಮಾಡಿಕೊಳ್ಳಿ, ಶುಭವಾಗುತ್ತೆ ಇವತ್ತಿನ ಕಾಲಘಟ್ಟದಲ್ಲಿ. ವೃಷಭ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಲ್ಲೇ ರವಿ ಬುಧರು, ಸುಖಾಧಿಪತಿ ನಿಮ್ಮ ರಾಶಿಯಲ್ಲಿದ್ದರಿಂದ ಸುಖ ಪ್ರಾಪ್ತಿ, ವ್ಯಾಪಾರಸ್ಥರಿಗೆ ಅನುಕೂಲ, ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ, ಮನಸ್ಸಿಗೆ ಉಲ್ಲಾಸ ಉಂಟಾಗ್ತದೆ, ಆರೋಗ್ಯ ಚೆನ್ನಾಗಿರ್ತದೆ. 6 ನಿಮ್ಮ ಸಂಖ್ಯೆ, ಬಿಳಿ ಬಣ್ಣದ ವಸ್ತ್ರಗಳು, ಪೂರ್ವ ದಿಕ್ಕು ಇವೆಲ್ಲ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತದೆ. ಉಪಯೋಗಿಸ್ಕೊಳ್ಳಿ, ಶುಭವಾಗುತ್ತೆ ವೃಷಭ ರಾಶಿಯವರು. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧ ವ್ಯಯಸ್ಥಾನದಲ್ಲಿ ಪರಿವರ್ತನ ಯೋಗದಲ್ಲಿದ್ದಾನೆ. ಪರಿವರ್ತನೆ ಆಗ್ತದೆ, ಬಲ ಬರ್ತದೆ, ಗುರುವಿನ ಅನುಗ್ರಹ ಇದೆ, ಮಾನಸಿಕ ಒತ್ತಡದಿಂದ ದೂರವಾಗ್ತೀರಿ. ಮನೆಯವರೆಲ್ಲರೂ ಸಹಿತವಾಗಿ ಸಂತೋಷ ಸಂಭ್ರಮದಿಂದ ಇವತ್ತಿನ ದಿನ ಇರ್ತೀರಿ. ಮನೆಯಲ್ಲಿ ಪಾಯಸದ ಊಟ. ಮಿಥುನ ರಾಶಿಯವರಿಗೆ ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ವಿಶೇಷವಾಗಿ ತಿರುಪತಿ ತಿಮ್ಮಪ್ಪನ ದರ್ಶನ. ಸಾಧ್ಯವಾಗದೇ ಇದ್ದಂತಹ ಪಕ್ಷದಲ್ಲಿ ರಂಗನಾಥ ಸ್ವಾಮಿಯ ದರ್ಶನವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿ. ಆರೋಗ್ಯಕ್ಕಾಗಿ, ನೆಮ್ಮದಿಗಾಗಿ, ಸಂತೋಷಕ್ಕಾಗಿ ವಿಷ್ಣುದೇವರ ಅನುಗ್ರಹವನ್ನು ಪಡ್ಕೊಳ್ಳಿ. ನಿಮ್ಮ ಸಂಖ್ಯೆ 5. ಹಸಿರು ಬಣ್ಣ, ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ತೃತೀಯ ಭಾವದಲ್ಲಿ, ತೃತೀಯರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅಕ್ಕಪಕ್ಕದವರಿಂದ ನಿಮಗೆ ಇವತ್ತಿನ ದಿವಸ ಶ್ಲಾಘನೆ, ಒಳ್ಳೆಯ ಮಾತನ್ನು ಕೇಳ್ತೀರಿ. ತೋಟ ಮನೆ ಇರತಕ್ಕಂತಹ ವ್ಯಕ್ತಿಗಳಿಗೆ ಸಾಕಷ್ಟು ಅಭಿವೃದ್ಧಿ, ಹೊಲಗದ್ದೆಗಳನ್ನು ಮಾಡತಕ್ಕಂಥವರಿಗೆ ಯಶಸ್ಸು. ಅದಕ್ಕಿಂತಲೂ ವಸ್ತ್ರ ತಯಾರಕರಿಗೆ ಅರ್ಥಾತ್ ಸಿಂಪಿಗರಿಗೆ ಅನುಕೂಲದ ದಿವಸವಾಗಿರ್ತಕ್ಕಂಥದ್ದು. ದೋಷ ನಿವಾರಣೆಗಾಗಿ ನೀವು ವಿಶೇಷವಾಗಿ ಲಕ್ಷ್ಮೀನಾರಾಯಣನ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗಿ ಸುಖ ಪ್ರಾಪ್ತಿ. 2 ನಿಮ್ಮ ಸಂಖ್ಯೆ, ಬಿಳಿ ಬಣ್ಣದ ವಸ್ತ್ರಗಳು, ಪಶ್ಚಿಮ ದಿಕ್ಕು ಮತ್ತು ದಕ್ಷಿಣ ದಿಕ್ಕು ನಿಮಗೆ ಆಗಿ ಬರ್ತದೆ. ಸರಿಯಾದ ಕ್ರಮದಲ್ಲಿ ಉಪಯೋಗಿಸ್ಕೊಳ್ಳಿ, ಶುಭವಾಗುತ್ತೆ ಕರ್ಕಾಟಕ ರಾಶಿಯವರು. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಸೂರ್ಯ ಶತ್ರುವಿನ ಮನೆಯಲ್ಲಿದ್ದಾನೆ. ನೀವು ಇರುವಲ್ಲೇ ಶತ್ರುಗಳು ಹುಟ್ಕೊಳ್ತಾರೆ, ಶತ್ರುಗಳ ಜೊತೆಯಲ್ಲೇ ಬದುಕ್ತೀರಿ. ನೀವು ಹೋದಲ್ಲೆಲ್ಲ ಶತ್ರುಗಳು ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅಥವಾ ಮನೆಗೆ ಬರುವವರೇ ನಿಮಗೆ ಶತ್ರುಗಳು, ಬಂಧು ಬಾಂಧವರೇ ಶತ್ರುಗಳು, ಮನೆಯಲ್ಲಿರುವವರೇ ಶತ್ರುಗಳು, ಹೆಂಡತಿಯೇ ಶತ್ರು, ಹೆಚ್ಚೇನು ಮಕ್ಕಳು ಶತ್ರುಗಳಾಗುವಂತಹ ಸಾಧ್ಯತೆ. ತಾರೆ ಶತ್ರುಗಳ ಕಾಟ ಸಾಕಷ್ಟು ಇರತಕ್ಕಂಥದ್ದು ಸಿಂಹರಾಶಿಯವರಿಗೆ.
ಧನಾಧಿಪತಿ ಕರ್ಮಸ್ಥಾನದಲ್ಲಿದ್ದರಿಂದ ನೀವು ಮಾಡುವಂತಹ ಉದ್ಯೋಗಕ್ಕೆ ತಕ್ಕದ್ದಾಗಿ ಧನ ಸಮೃದ್ಧಿ. ನೀವು ವಿಶೇಷವಾಗಿ ಇವತ್ತಿನ ದಿವಸ ಭಗವಂತನಂತಹ ಮಹಾಮೃತ್ಯುಂಜಯನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ, ಮೃತ್ಯುಂಜಯನ ಅನುಷ್ಠಾನವನ್ನು ಮಾಡಿಕೊಳ್ಳುವುದರಿಂದ, ಮೃತ್ಯುಂಜಯ ಸ್ತೋತ್ರವನ್ನು ಪಠನ ಮಾಡಿಕೊಳ್ಳುವುದರಿಂದ ನಿಮಗೆ ಕ್ಷೇಮವಾಗ್ತದೆ. ಒಂದು ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ, ಕೆಂಪು ಬಣ್ಣ ನಿಮಗೆ ಹಿತಕರ ಶುಭವಾಗ್ತದೆ. ಸಿಂಹರಾಶಿಯವರಿಗೆ ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಬುಧನು ಭಾಗ್ಯಸ್ಥಾನದಲ್ಲಿದ್ದಾನೆ. ಭಾಗ್ಯವೃದ್ಧಿ ಆಗ್ತದೆ. ತಂದೆಗೆ ಅನುಕೂಲ, ತಂದೆಯ ಕಡೆಯವರಿಂದ ತಂದೆಗೆ ಅನುಕೂಲ, ತಂದೆ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ತಂದೆಗೆ ಅನುಕೂಲ, ತಂದೆಯು ಕೂಡಿಟ್ಟ ಹಣದಿಂದ ನಿಮಗೆ ಅನುಕೂಲ ಉಂಟಾಗ್ತದೆ. ಪಿತ್ರಾರ್ಜಿತವಾದಂತಹ ಆಸ್ತಿ ಪಾಸ್ತಿಗಳು ಲಭ್ಯವಾಗುವಂತಹ ಸಾಧ್ಯತೆ, ಕಾನೂನಿನ ತೊಡಕು ದೂರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕನ್ಯಾ ರಾಶಿಯವರಿಗೆ. ಹಾಗಂತ ಸಪ್ತಮದಲ್ಲಿ ಶನಿ ಮಹಾತ್ಮ ನಿಂತು ನೋಡ್ತಾನೆ. ಕಾನೂನಿನ ಅಧಿಗ್ರಹ ಅವನ ದೃಷ್ಟಿ ಇರುವುದರಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪರಿಹಾರಕ್ಕಾಗಿ ಶನಿ ಪ್ರಾರ್ಥನೆ, ಪರಿಹಾರಕ್ಕಾಗಿ ಆಂಜನೇಯನ ಹನುಮಾನ್ ಚಾಲಿಸ ಪಠಣ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕನ್ಯಾ ರಾಶಿಯವರಿಗೆ ಕ್ಷೇಮ. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಅಭಿವೃದ್ಧಿಯಾಗುವಂತಹ ಲಕ್ಷಣ. ಕನ್ಯಾ ರಾಶಿಯವರು ವಿಶೇಷವಾಗಿ ಹಸಿರು ಬಣ್ಣವನ್ನು ಉಪಯೋಗಿಸುವುದರಿಂದ ನಿಮ್ಮ ಕಷ್ಟ ನಿವಾರಣೆ. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಂತಹ ಶುಕ್ರನು ಭಾಗ್ಯ ರಾಶಿಯಲ್ಲಿದ್ದಾನೆ. ಭಾಗ್ಯವೃದ್ಧಿ. ವಸ್ತ್ರ ವ್ಯಾಪಾರಿಗಳಿಗೆ ಭಾಗ್ಯವೃದ್ಧಿ, ರೇಷ್ಮೆ ವಸ್ತ್ರ ವ್ಯಾಪಾರಿಗಳಿಗೆ ಅನುಕೂಲ, ವಸ್ತ್ರ ತಯಾರಕರಿಗೆ, ವಸ್ತ್ರದ ಅಂಗಡಿ ಇಟ್ಟುಕೊಂಡವರಿಗೆಲ್ಲರಿಗೂ ಅಭಿವೃದ್ಧಿಯ ಸಂಕೇತಗಳು. ಗುರು ಭಾಗ್ಯಸ್ಥಾನದಲ್ಲೇ ಇದ್ದದ್ದರಿಂದ ಗುರು ಹಿರಿಯರಿಂದ ನಿಮಗೆ ಆಶೀರ್ವಾದ. ವ್ಯವಹಾರ ಸ್ಥಾನದಲ್ಲಿ ಕುಜ ಇದ್ದದರಿಂದ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ತೊಡಕುಂಟಾಗುವ ಸಾಧ್ಯತೆ, ಕುಜನರಿಂದ ಬಾಧೆ ಉಂಟಾಗುವಂತಹ ಲಕ್ಷಣ. ಪರಿಹಾರಕ್ಕೆ ನಿಮಗೆ ಬೇಕಾಗಿರತಕ್ಕಂಥದ್ದೇನು? ಅನ್ನಪೂರ್ಣೇಶ್ವರಿ ಅನುಗ್ರಹ, ಸುಬ್ರಹ್ಮಣ್ಯೇಶ್ವರನ ಕೃಪಾಶೀರ್ವಾದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರ ನಿಮಗೆ ಅನುಕೂಲವನ್ನು ತರ್ತದೆ. ಪಶ್ಚಿಮ ದಿಕ್ಕು ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಕ್ಷೇಮವಾಗ್ತದೆ. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿ ಶನಿ ಮಹಾತ್ಮ. ಪಂಚಮ ಶನಿಯ ಕಾಟ, ಮಕ್ಕಳಿಗೆ ತೊಂದರೆ, ನಿಮ್ಮಿಂದಾಗಿ ಮಕ್ಕಳು ತೊಂದರೆಯನ್ನು ಅನುಭವಿಸ್ತಾರೆ. ನೀವು ಹೇಳುವಂತಹ ರೀತಿ ನೀತಿಗಳು ಸರಿಯಾಗಿಲ್ಲದೆ ಮಕ್ಕಳಿಗೆ ಕಷ್ಟವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದಾರಿ ತಪ್ಪಿದ ಮಕ್ಕಳನ್ನು ಸರಿ ಮಾಡುವುದಕ್ಕೋಸ್ಕರವಾಗಿ ಸಾಕಷ್ಟು ಪ್ರಯತ್ನ ಮಾಡ್ತೀರಿ. ಆದರೂ ಸಹಿತವಾಗಿ ಅದರಲ್ಲಿ ಗೆಲುವನ್ನು ಕಾಣುವುದು ಸ್ವಲ್ಪ ಕಡಿಮೆಯಾಗಿರ್ತಕ್ಕಂತಹದ್ದು. ಉತ್ತರ ದಿಕ್ಕಿನಲ್ಲಿ ಇರುವಂತಹ ವಿಶೇಷವಾದಂತಹ ಕಗ್ಗಲಿ ಮರಕ್ಕೆ ನೀವು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡುವುದರಿಂದ, ಕುಜನ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಲಕ್ಷಣ. ಕಗ್ಗಲಿ ಮರಕ್ಕೆ ಪ್ರದಕ್ಷಿಣೆಯನ್ನು ಮಾಡುವಾಗ 9 ಪ್ರದಕ್ಷಿಣೆ, 9 ನಮಸ್ಕಾರ ಮಾಡಿದಾಗ ಕಗ್ಗಲಿಯಲ್ಲಿ ವಾಸವಾಗಿರ್ತಕ್ಕಂತಹ ಕುಜಗ್ರಹ ನಿಮ್ಮನ್ನು ಅನುಗ್ರಹಿಸ್ತಾನೆ. ಕುಜನ ದೋಷ ನಿವಾರಣೆ ಆಗ್ತದೆ. ಶುಭ ಫಲವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಕುಜನ ಅನುಗ್ರಹದಿಂದ. ವೃಶ್ಚಿಕ ರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 9. ಕೆಂಪು ಬಣ್ಣ, ಉತ್ತರ ದಿಕ್ಕು ಪಶ್ಚಿಮ ದಿಕ್ಕು ಯೋಗ್ಯವಾಗಿರತಕ್ಕಂತಹದ್ದು. ಸುಬ್ರಹ್ಮಣ್ಯ ದೇವರ ಅನುಗ್ರಹ ಸದಾಕಾಲದಲ್ಲೂ ನಿಮಗೆ ಇರಲಿ. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿರ್ತಕ್ಕಂತಹ ಶುಭ ಗ್ರಹಗಳ ದೃಷ್ಟಿ ಇದ್ದದ್ದರಿಂದ 2 ಕಾರ್ಯಗಳು ಜರುಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಂಗಲ ಕಾರ್ಯಕ್ಕೆ ಒಳ್ಳೆಯ ಅವಕಾಶ. ಉಪನಯನಾದಿ ಸಂಸ್ಕಾರವನ್ನು ಮಾಡಿಕೊಳ್ಳುವವರಿಗೆ ಸಪ್ತಮದ ಕೇಂದ್ರದ ಗುರು ಒಳ್ಳೆಯ ಅವಕಾಶ ಇರತಕ್ಕಂತಹದ್ದು. 4ರಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ ವಾಹನ ಅಪಘಾತ ಸಂಭವಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಧನುರಾಶಿಯವರಿಗೆ. ಪ್ರಯಾಣ ಮಾಡುವಾಗ ಸ್ವಲ್ಪ ಜಾಗ್ರತೆ ವಹಿಸಿ. ಮನೆಯವರೆಲ್ಲರೂ ಸಹಿತವಾಗಿ ಒಂದೇ ವಾಹನದಲ್ಲಿ ಪ್ರಯಾಣವನ್ನು ಮಾಡಬೇಡಿ, ಅದರಿಂದ ತೊಂದರೆಯಾಗುವಂತಹ ಸಾಧ್ಯತೆಗಳು. ಜೊತೆಯಲ್ಲಿ ಯಾತ್ರೆ ಇತ್ಯಾದಿಗಳಿಗೆ ಹೋಗುವಾಗ ಸ್ವಲ್ಪ ಆಲೋಚಿಸಿ ಮುನ್ನಡೆಯಿರಿ, ಇಲ್ಲದಿದ್ದಲ್ಲಿ ತೊಂದರೆಗೀಡಾಗುವಂತಹ ಲಕ್ಷಣ ಇದೆ. ಧನುರಾಶಿಯವರು ಯಾತ್ರೆಗೆ ಹೋಗುವಂತಹ ವಿಚಾರವನ್ನು ಮಾಡುವಾಗ ಸ್ವಲ್ಪ ಜಾಗೃತಿಯಾಗಿರಿ. ಧನುರಾಶಿಯವರು ದೋಷ ನಿವಾರಣೆಗೆ ವಿಶೇಷವಾಗಿ ರಾಮೇಶ್ವರದ ಈಶ್ವರ ದೇವರ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ, ರಾಮಲಿಂಗನ ಅನುಗ್ರಹದಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪರಿಹಾರವನ್ನು ಕಂಡುಕೊಳ್ಳುವುದರಿಂದ ಕ್ಷೇಮವಾಗ್ತದೆ. 3 ನಿಮ್ಮ ಸಂಖ್ಯೆ, ಹಳದಿ ಬಣ್ಣ, ಕೇಸರಿ ಬಣ್ಣ, ಉತ್ತರ ದಿಕ್ಕು ನಿಮಗೆ ಹಿತವಾಗಿರ್ತದೆ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ತೃತೀಯ ಭಾವದಲ್ಲಿದ್ದರಿಂದ ನಿಮ್ಮ ಅಣ್ಣ ತಮ್ಮಂದಿರ ವ್ಯವಹಾರದಲ್ಲಿ ಸರಿ ಇಲ್ಲ ಅಂತ ಜನ ಹೇಳ್ತಾರೆ. ಅಣ್ಣ ತಮ್ಮಂದಿರ ವ್ಯವಹಾರವೇ ಸರಿಯಾಗಿಲ್ಲ. ಅಣ್ಣ ತಮ್ಮಂದಿರು ಸದಾ ಕಾಲದಲ್ಲೂ ಜಗಳವನ್ನು ಆಡ್ತಾ ಇರ್ತಾರೆ. ಅಣ್ಣ ತಮ್ಮಂದಿರಲ್ಲಿ ಮನಸ್ತಾಪ ಇರ್ತದೆ. ಅಣ್ಣ ತಮ್ಮಂದಿರು ಕಚ್ಚಾಟ, ಹಣಕಾಸಿನ ವಿಚಾರದಲ್ಲಿ. ತಂದೆ ತಾಯಿಯರಿದ್ದಾರೆ, ಅವರನ್ನು ಗೌರವಯುತವಾಗಿ ನೋಡಿಕೊಳ್ಳುವಂತಹ ಪ್ರಮೇಯ ನಿಮ್ಮ ಪಾಲಿಗೆ ಇರತಕ್ಕಂತಹದ್ದು. ವೃದ್ಧಾಶ್ರಮಕ್ಕೆ ಸೇರಿಸಬೇಡಿ. ತಂದೆ ತಾಯಿಗಳನ್ನ ಸರಿಯಾದ ಕ್ರಮದಲ್ಲಿ ನೋಡಿಕೊಳ್ಳಿ. ಆಗ ಹಿರಿಯರ ಆಶೀರ್ವಾದದಿಂದ ನಿಮ್ಮ ಕಷ್ಟಗಳು ದೂರವಾಗಿ ನಿಮ್ಮ ಜೀವನ ಸುಖಮಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಕರ ರಾಶಿಯವರು ವಿಶೇಷವಾಗಿ ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಮತ್ತು 4.
ಮೃತ್ಯುಂಜಯನ ಅನುಗ್ರಹವನ್ನು ಪಡೆಯುವುದರಿಂದ ನಿಮಗೆ ಕ್ಷೇಮ, ಉತ್ತರ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಶನಿ ಮಹಾತ್ಮ ಧನಸ್ಥಾನದಲ್ಲಿದ್ದಾನೆ, ರಕ್ಷಾಸ್ಥಾನದಲ್ಲಿದ್ದಾನೆ, ಕುಟುಂಬ ಸ್ಥಾನದಲ್ಲಿದ್ದಾನೆ. ಕುಟುಂಬದಲ್ಲಿ ಇರುವವರಿಗೆ ಸ್ವಲ್ಪ ಮಟ್ಟಿಗೆ ಆಘಾತ, ಮನಸ್ತಾಪಗಳು ಜರುಗುವಂತಹ ಸಾಧ್ಯತೆ. ರಕ್ಷಾಸ್ಥಾನವೇ ಆದ್ದರಿಂದ ಶನಿ ಮಹಾತ್ಮನಿಂದ ನಿಮಗೆ ರಕ್ಷಣೆ ಸಿಗದೆ ತೊಂದರೆಯಾಗುವಂತಹ ಸಾಧ್ಯತೆ, ಆಂಜನೇಯನ ಮೊರೆ ಹೋಗಬೇಕಾದಂತಹ ಲಕ್ಷಣ ಇದೆ. ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿರ್ತಕ್ಕಂತಹ ಗುರು ಶುಕ್ರರು ವಿಶೇಷವಾಗಿ ಮಕ್ಕಳಿಗೆ ಅನುಕೂಲವನ್ನು ಮಾಡಿಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಕ್ಕಳ ಇಚ್ಛೆಯಂತೆ ವಿದೇಶದಲ್ಲಿ ವಿದ್ಯೆ, ವಿದೇಶದಲ್ಲಿ ಉದ್ಯೋಗ ಇತ್ಯಾದಿಗಳು ಲಭ್ಯವಾಗುವಂತಹ ಸಾಧ್ಯತೆ. ಪರಿಹಾರಕ್ಕಾಗಿ 8 ಮತ್ತು 7 ಉಪಯೋಗಿಸ್ಕೊಳ್ಳಿ. ಕೇಸರಿ ಬಣ್ಣ, ಕಪ್ಪು ಬಣ್ಣ, ಬಿಳಿ ಬಣ್ಣ ಇವೆಲ್ಲ ನಿಮಗೆ ಅನುಕೂಲಕರವಾಗಿರುತ್ತದೆ. ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುವಂತಹ ದಿಕ್ಕಾಗಿದೆ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಶನಿ ಮಹಾತ್ಮನಿದ್ದಾನೆ. ಸದಾ ಕಾಲದಲ್ಲೂ ಕಾಲಿನ ಭಾಗದಲ್ಲಿ ಉರಿ, ಕಾಲಿನ ಭಾಗದಲ್ಲಿ ನೋವು ಅಥವಾ ಕಾಲಿಗೆ ಬ್ರೇಕ್ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅಸ್ಥಿ ಬ್ರೇಕ್ ಅಂದರೆ ಎಲುಬು ತುಂಡಾಗುವಂತಹ ಸಾಧ್ಯತೆಗಳು. ಆದ್ದರಿಂದ ಮೀನರಾಶಿಯವರು ತುಂಬ ಜಾಗ್ರತೆ. ಧನಸ್ಥಾನದಲ್ಲಿ ಕುಜ ಇದ್ದದ್ರಿಂದ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಜಗ್ಗಾಟ ಉಂಟಾಗುವಂತಹ ಸಾಧ್ಯತೆಗಳು, ಹೊಯ್ದಾಟ ಉಂಟಾಗುವಂತಹ ಸಾಧ್ಯತೆ, ತೊಳಲಾಟ ಉಂಟಾಗುವಂತಹ ಸಾಧ್ಯತೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ. ಲಕ್ಷ್ಮೀನಾರಾಯಣದ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆಗಳು ಮಾಡುವುದರಿಂದ, ತ್ರಿಕಾಲದಲ್ಲಿ ಪೂಜೆ ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆ. ಮೀನರಾಶಿಯವರು ವಿಶೇಷವಾಗಿ ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆಯೇ 3. ಬಳಸಿಕೊಳ್ಳಿ. ಹಳದಿ ಕೇಸರಿ ಬಣ್ಣಗಳು ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ಈಶಾನ್ಯ ಭಾಗದಲ್ಲಿ ಯಶಸ್ಸನ್ನು ಕಾಣ್ತೀರಿ. ವೀಕ್ಷಕರೇ, ಇಂದಿನ ದಿವಸ ಗುರುಪ್ರದೋಷ ಇರುವುದರಿಂದ 12 ರಾಶಿಯವರು ಸಹಿತ ಗುರುಪ್ರವೇಶದ ನಿಮಿತ್ತವಾಗಿ ಸಾಯಂಕಾಲದ ಸಂದರ್ಭದಲ್ಲಿ ಗುರು ದಕ್ಷಿಣಾಮೂರ್ತಿಗೆ ವಿಶೇಷವಾದಂತಹ ಪೂಜೆಯನ್ನು ಮಾಡುವುದರಿಂದ, ರುದ್ರ ಪಠಣ, ರುದ್ರಾಭಿಷೇಕ ಇತ್ಯಾದಿಗಳನ್ನು ಮಾಡಿಸುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖ ನೆಮ್ಮದಿ ಕಾಣ್ತೀರಿ. ವೀಕ್ಷಕರೇ, ಈಗಾಗಲೇ ಜುಲೈ 5ನೇ ತಾರೀಕಿನಂದು ಷಷ್ಠಿ ಪೂರ್ತಿ ಶಾಂತಿಯನ್ನು ಹೇಳ್ತಾ ಇದ್ದೇನೆ. 60ನೇ ವರ್ಷದಲ್ಲಿ, 70ನೇ ವರ್ಷದಲ್ಲಿ ಭೀಮರಥ, 80ನೇ ವರ್ಷದಲ್ಲಿ ವಿಜಯರಥ, 82ನೇ ವರ್ಷದಲ್ಲಿ ಸಹಸ್ರಚಂದ್ರ ದರ್ಶನ ಇತ್ಯಾದಿ ಶಾಂತಿಯನ್ನು ಮಾಡಿಸಿಕೊಳ್ಳುವವರು ಸುಲಭವಾಗಿ ಅನುಕೂಲವಾಗುವುದಕ್ಕೋಸ್ಕರವಾಗಿ ದಾಬಸ್ಪೇಟೆ ಸಮೀಪದಲ್ಲಿರ್ತಕ್ಕಂತಹ ಕಾಡುಗೆರೆಯ ಮಹಾಮೃತ್ಯುಂಜಯ ದೇವಸ್ಥಾನದಲ್ಲಿ ಇದನ್ನೆಲ್ಲವನ್ನೂ ಸಹಿತವಾಗಿ ಮಾಡುವ ಒಂದು ತಯಾರಿ. ತಾವೇನಾದರೂ ಮಾಡಿಸಿಕೊಳ್ತೀರಿ ಹೇಳುವಂತಹ ಅಪೇಕ್ಷೆ ಇದ್ದಲ್ಲಿ ಕೆಳಭಾಗದಲ್ಲಿ ನಂಬರ್ಗಳು ಬರ್ತದೆ, ಉಪಯೋಗಿಸಿಕೊಳ್ಳಿ. ಬೇಕಾದರೆ ಶೀಘ್ರವಾಗಿ ಬುಕ್ ಮಾಡಿಕೊಳ್ಳಿ. ಜೊತೆಯಲ್ಲಿ ಮೃತ್ಯುಂಜಯನ ಅನುಗ್ರಹದಿಂದ ನಿಮ್ಮ ಮುಂದಿನ ಜೀವನದ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿ ಆಗ್ತದೆ. ನಂಬರ್ ಉಪಯೋಗಿಸ್ಕೊಳ್ಳಿ. ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ನಿಮಗೆಲ್ಲ ಆ ಭಗವಂತನ ಅನುಗ್ರಹ ಸದಾಕಾಲದಲ್ಲಿ ಇರಲಿ. ಶುಭವಾಗಲಿ.